जगद्गुरु तुकाराम महाराज की, सद्गुरु भीमदास महाराज की। एक दोन गोष्टी करायला तर बोलायचं तर कसं आमचं पुण्य पावन भूमी शिवाजीनगर भंडारी वस्ती भूतनाळ ग्रामातील श्री विठ्ठल रुक्मिणी मूर्ती प्राण प्रतिष्ठान स्थापना आणि कळसारोहण 53 अखंड हरिनाम ಹೇಳ್ತಾ ಕೇಳಿ ಈ ಭಂಡಾರಿ ವಸ್ತಿ ಎಲ್ಲರಿಗೂ मिळतो ಸಂಸಾರच्या तापी तापवलं देवा करिता हे शिव कुटुंबाचे संसारದಾಗ ಎಲ್ಲಿ भी ಸುಖ ಇಲ್ಲ ಅದರ ಸಲುವಾಗಿ ಸುಖದ ಶೋಧ ಎಲ್ಲಿ ಐತಿ ತುಕಾರಾಮ್ ಮಹಾರಾಜ್ ಜ್ಞಾನೇಶ್ವರ ಮಹಾರಾಜ್ ಅನೇಕ ಸಾಧು ಸಂತರ ಸುಖದ ಶೋಧ ಮಾಡಿದ್ರು ಸುಖದ ಶೋಧ ನಮ್ಮ ಚಿಂತನದಾಗ ಐತಿ ದೇವ್ರದ ಆಕಾರಕ್ಕೆ ಬಂದಿದ್ದ ಒಂದು ಮೂರ್ತಿ ಏನೈತಿ ಕೊಂಡರಿಸಬೇಕು ಆ ಆಕಾರ ನಿರಾಕಾರ ಪರಮಾತ್ಮ ಆಕಾರಕ್ಕೆ ಬಂದಾನ ಆ ವಿಠಲ್ 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 ಮೂರ್ತಿ ಪಂಢರಪುರದಾಗ ಅನೇಕ ಸಾಧು ಸಂತರ ಇತಿಹಾಸ ಐತಿ ಸಾಧು ಸಂತರ ಮನ್ಯಾಗ ದೇವ್ರ ದುಡ್ದಾನ್ ದೇವ್ರ ಬಂದಾನ ಅದೇ ಈ ಭಂಡಾರಿ ವಸ್ತಿ ಮುಂದೆ ವಿಚಾರ ಮಾಡಿದ್ರು ನಾವು ಏನೈತಿ ಪರಮಾತ್ಮ ಪಾಂಡುರಂಗ ನಾವು ಎಲ್ಲ ಸಣ್ಣವ್ರದವ್ರ ಪಂಢರಪುರ ಹೋಗುದಾಗಂಗಿಲ್ಲ ಪಂಢರಪುರ ಪಾಂಡುರಂಗ ಇಲ್ಲಿ ತರಬೇಕು ಇಲ್ಲಿ ಸ್ಥಾಪನಾ ಮಾಡ್ಬೇಕು ಅದೇ ಪ್ರಕಾರ ಅವ್ರ ಇಚ್ಛೆ ಇತ್ತು 53 ವರ್ಷ 53 ವರ್ಷ ಅವ್ರಿಗೆ ಇದು ಮಾಡ್ಯಾರ ದೇವ್ರ ತೋರಿಸಲ 53 ವರ್ಷದ ಬಾಬಾ ಪ್ರಸನ್ನ ಆಗಿ ಈಗ ಬಂದಾನ ಈಗಿಂದ ಏನೈತಿ ಪ್ರಾಣ ಪ್ರತಿಷ್ಠಾನ ಆಗ್ಯಾನ ಎಲ್ಲಾ ಮಂದಿ ಸುಖಿ ಆಗ್ಯಾರ ಯಾವ್ದ್ರ ಸಲುವಾಗ ಇಲ್ಲಿ ಏನೈತಿ ಇದು ಏನೇ ಭಗವಂತ ಏನೈತಿ ನಿರಾಕಾರ ರೂಪ ಇಲ್ಲ ರಂಗ ಇಲ್ಲ ಆ ಪರಮಾತ್ಮ ಆಕಾರಕ್ಕೆ ಬಂದ ಆ ಪಾಂಡ್ರನ್ ಊರಿಗೆ ಮಂಡಳಿ ತಂದಾರಿ 53 ವರ್ಷ ತಪ ಮಾಡಿ ಅದರ ಸಲಿಗೆ ಇಲ್ಲಿ ಬಂದಾರ ನಮಗ ನಾವು ಬಂದೇವ್ ನಮಗೆ ಸಮಾಧಾನ ಆಯ್ತು ಈ ಊರ್ ಮಂಡಳಿಗೆ ಎಲ್ಲರಿಗೂ ಸಮಾಧಾನ ಆಗೈತಿ ಅದರ ಸಲುವಾಗಿ ಏನೈತಿ ಇಲ್ಲಿ ಮೂರ್ತಿ ಸ್ಥಾಪನಾ ಆಗೈತಿ ಪರಮಾತ್ಮ ಅವ್ರಿಗೆ ಎಲ್ಲರಿಗೂ ಹಿಂಗೆ ಸಮಾಧಾನ ಕೊಡ್ಬೇಕು ಎಷ್ಟು ಬೇಡ್ಕೋತೀವಿ ನಾಶ ಮಾಡ್ತೀವಿ ತಮ್ಮ ಬಂಜಾರ ಮೇಡಕ್ ಸ್ವಾಗತ ಮಾಡ್ತೀವಿ ತಮ್ಮ ಹೆಸರು ಸರ್ ನನ್ನ ಹೆಸರು ಪುಂಡ್ಲಿಕ್ ಡೋಕ್ಳೆ ಅಂತ ನಮಸ್ಕಾರ ಈಗ ಇದನ್ನ ಪಂಢರಪುರದ ವಿಠಲ ಮತ್ತು ರುಕ್ಮಿಣಿ ತಾಯಿದ್ದು ಏನ್ ಇದು ಮಾಡಿದ್ರು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಎಷ್ಟು ವರ್ಷದಿಂದ ಇಲ್ಲಿ ಇದು ಮಾಡ್ಲಿಕ್ಕೆ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಬೇಕು ಎಷ್ಟು ವರ್ಷದಿಂದ ಪ್ರಯತ್ನ ಮಾಡಿದ್ರು ಇದನ್ನು ಬಹುಶಃ ನಮ್ಮ ಹಿರಿಯರಾದಂತ ಸಂತರು ಶ್ರೀ ವಿಠಲ್ ರುಕ್ಮಿಣಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಮಾಡ್ಬೇಕಾಗಿತ್ತಂದ್ರ ನಮ್ಮ ಸಂತ ಮಹಾರಾಜರು 1972ರಿಂದ ಈ 72ನೇ ಇಸ್ವಿಯಲ್ಲಿ ಏನಪ್ಪಾ ಅಂತಂದ್ರ ಶ್ರೀ ರಂಗರಾವ್ ಭಂಡಾರಿ ಮಹಾರಾಜ್ ಅವ್ರ ಏನದಲ್ಲ ಮೊಟ್ಟ ಮೊದಲಿಗೆ ಅವ್ರೇನಪ್ಪಾ ಅಂದ್ರ ಪಂಢರಪುರದ ಮಾಲಿಯನ್ನ ಧಾರಣೆ ಮಾಡ್ತಾರ ಅವರ ಗುರುಗಳಾದಂತ ಭೀಮದಾಸ್ ಮಹಾರಾಜ್ ಅನಂತರ ಅವರ ಪ್ರೇರಣೆಯಂತೆ ಅವ್ರೇನಪ್ಪಾ ಅಂದ್ರ ಮಾಲಿ ಧರಿಸಿರ್ತಾರ ಅದಾದ ನಂತರ ಅನೇಕರು ಅರ್ಜುನ್ ಮಹಾರಾಜ್ ಇರಬಹುದು ಆನಂತರ ತುಕಾರಾಮ್ ಮಹಾರಾಜರು ಇರಬಹುದು ಅನಂತರ ಏನದಲ್ಲ ಭೀಮರಾವ್ ಮಹಾರಾಜ್ ಇರಬಹುದು ಅನಂತರ ಅನೇಕ ಭಕ್ತಾದಿಗಳು ಏನದಲ್ಲ ನಂತರದಲ್ಲಿ ಏನದಲ್ಲ ಅವರು ಏನದಲ್ಲ ವಾರಕರಿ ಆಗ್ತಾರ ಅನ್ನುವಂಥದ್ದು ಅಲ್ಲಿಂದ ಇಲ್ಲಿವರೆಗೆ ಅಖಂಡ 53 ವರ್ಷದ ಒಂದು ಹರಿನಾಮ ಸಪ್ತಾಹವನ್ನು ಅವರು ಪ್ರತಿ ವರ್ಷ ಚೈತ್ರ ಮಾಸದ ಏನು ನಮ್ದ ಇದು ಇರ್ತದಲ್ಲ ಯಾವ್ದು ತುಳಸಿ ಲಗ್ನ ಆದ ನಂತರ ಮುಂದೆ ಹುಣ್ಣಿಮೆ ಬರ್ತಲ್ಲ ಆ ಹುಣ್ಣಿಮೆಗೆ ಏನದಲ್ಲ ಚೈತ್ರ ಹುಣ್ಣಿಮೆಗೆ ಏನದಲ್ಲ ಇದು ಕಾರ್ಯಕ್ರಮವನ್ನು ಮಾಡ್ತಿರ್ತಾರ ಇಲ್ಲಿ ಅದರ ಗುಡಿಯನ್ನು ಕಟ್ಟಬೇಕಂತ ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಿ ಇದನ್ನ ನಾವು ಏನದಲ್ಲ 11ನೇ ವರ್ಷ ಅಂತಂದ್ರೆ 2014ರಲ್ಲಿ ನಾವೇನದಲ್ಲ ಇದನ್ನ ಏನದಲ್ಲ ಗುದ್ದಲಿ ಪೂಜೆಯನ್ನು ನಾವು ನೆರವೇರಿಸಿದೇವಿ ಅಲ್ಲಿಂದ ಇಲ್ಲಿಯವರೆಗೆ ಈಗ ಬಹುಶಃ 11 ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಇವತ್ತೇನಪ್ಪಾ ಅಂತಂದ್ರೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮೂರ್ತಿಯ ಒಂದು ಭವ್ಯ ಮೆರವಣಿಗೆದೊಂದಿಗೆ ಇವತ್ತೇನದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸರ್ಕಾರದಿಂದ ಏನಾದ್ರು ಸೌಲಭ್ಯ ಇದಕ್ಕೆ ಬಹಳಷ್ಟು ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ನಗರ ಶಾಸಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು ಅದೇ ರೀತಿ ಮಹಾನಗರ ಪಾಲಿಕೆ ಸದಸ್ಯರಾದಂತ ರಾಜು ಅಣದು ಚವ್ಹಾಣ್ ಅವರಾಗಿರ್ಬೋದು ಆನಂತರ ನಮ್ಮ ಅನೇಕ ಭಕ್ತಾದಿಗಳ ಒಂದು ದೇಣಿಗೆಯಿಂದಾಗಿ ಇವತ್ತೇನದಲ್ಲ ಈ ಮಂದಿರವನ್ನು ನಾವೇನದ ನಿರ್ಮಾಣ ಮಾಡ್ತಾ ಇದ್ವಿ ಆರ್ಥಿಕವಾಗಿ ಏನು ಪ್ರಾಬ್ಲಮ್ ಮೊಟ್ಟ ಮೊದಲಿಗೆ ನಾವೇನಪ್ಪಾ ಅಂತಂದ್ರ ಗೌರ್ಮೆಂಟ್ ದವ್ರು ನಮ್ಗೆ ಯಾವುದೇ ರೀತಿ ಏನದ ಮೊದಲಿಗೆ ಏನದ ಸಹಾಯ ಮಾಡಿರ್ಲಿಲ್ಲ ಯಾಕಂತಂದ್ರೆ ಎಲ್ಲಾ ಸಂತರು ಕೂಡಿ ಎಲ್ಲರೂ ಏನಪ್ಪಾ ತಮ್ಮ ದೇಣಿಗೆಯಿಂದಾಗಿ ನಾವೇನದಲ್ಲ ಮಂದಿರ ಕಟ್ಟಬೇಕನ್ನುವಂತ ಉದ್ದೇಶದಿಂದ ನಾವೇನದಲ್ಲ ಇದನ್ನ ಸ್ಟಾರ್ಟ್ ಮಾಡಿದೇವಿ ಅದೇ ರೀತಿ ಇಲ್ಲಿ ನಮ್ಮ ವಾರ್ಕರಿಯಾದಂತ ಸುರೇಶ್ ಮಹಾರಾಜರು ಇರ್ಬೋದು ಸುರೇಶ್ ಬಾಳು ಜಾಧವ್ ಇವರು ಎಲ್ಲರೂ ಸೇರಿ ನಾವೇನದಲ್ಲ ಇಡೀ ಒಂದು ಅರಕೇರಿ ಸುತ್ತಮುತ್ತ ಎಲ್ಲರಿಗೂ ನಾವು ಪಟ್ಟಿ ಹಾಕಿ ಒಂದು 42,000 ಪಟ್ಟಿಯನ್ನು ನಾವು ಜಮಾ ಮಾಡಿ ಆನಂತರ ಇದಕ್ಕೆ ಏನದಲ್ಲ ಒಂದು ಗುಡಿ ಒಂದು ಸಣ್ಣ ಗುಡಿ ಕಟ್ಟಬೇಕನ್ನುವಂತ ಪ್ರಯತ್ನ ನಮ್ದಿತ್ತು ಆದ್ರ ಆ ಭಗವಂತನ ಇಚ್ಛೆನೇ ಬೇರೆ ಇತ್ತು ಅದಕ್ಕಾಗಿ ರಾಜಕೀಯ ಪ್ರೇರಣೆ ಇರಬಹುದು ಆನಂತರ ಏನದಲ್ಲ ನಮ್ಮ ಎಲ್ಲಾ ಭಕ್ತರ ಒಂದು ದೇಣಿಗೆಯಿಂದಾಗಿ ಇವತ್ತಿಂತ ಒಂದು ದೊಡ್ಡ ಭವ್ಯ ಮಂದಿರವನ್ನು ನಾವೇನದ ನಿರ್ಮಾಣ ಮಾಡ್ತಾ ಇದ್ದೀವಿ ಈ ಮಂದಿರ ಕಟ್ಟಬೇಕಂದ್ರೆ ಯಾರಾದ್ರೂ ಅಡಚಣೆ ಮಾಡುದಿಲ್ಲ ಇಲ್ಲ ಈ ಕಟ್ಟಬೇಡ್ರಿ
ಬಹುಶಃ ಈ ರೀತಿ ಯಾವ ಇಲ್ಲಿ ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಪಂಢರಪುರದ ಭಕ್ತರು ಬಹಳಷ್ಟು ಜನ ಅದಾರ. ಅದಕ್ಕಾಗಿ ಏನದಲ್ಲ ಯಾವುದೇ ಒಂದು ಮಂದಿರವನ್ನು ಕಟ್ಟಬೇಕಾಗಿತ್ತು ಅಂದ್ರೆ ಇಲ್ಲಿ ಯಾವುದೇ ಅಡೆತಡೆಗಳಿಲ್ಲ. ಆದ್ರೆ ಈ ಭೂಮಿಯನ್ನ ಉಚಿತವಾಗಿ ನೀಡಿದಂತ ನಮ್ಮ ಪುಂಡ್ಲಿಕ್ ಭೀಮು ಭಂಡಾರಿ ಅನ್ನುವಂತ ಒಬ್ಬ ನಮ್ಮ ಹರಿಭಕ್ತರಾದಂತ ಪುಂಡ್ಲಿಕ್ ಭೀಮು ಭಂಡಾರಿ ಅವರು ನೀಡಿದಾರೆ. ಅವರಿಂದಾಗಿ ಈ ಪ್ರೇರಣೆ ಏನದಲ್ಲ ಇವತ್ತು ಸಿಕ್ಕೈತೆ ಅನ್ನೋದು. ಕಾಸ್ಟ್ಲಿ ಜಾಗವನ್ನ ಕೊಡ್ಬೇಕಂತಂದ್ರೆ ಅದು ದೇವರ ಮೇಲೆ ಇಟ್ಟು ಅಂತ ನಂಬಿಕೆ ಇದೆ. ಹೌದು ಹೌದು ಅವರು ಭಕ್ತರಲ್ಲ. ಭಕ್ತರು ಅವರು. ಈಗ ಎಷ್ಟು ಮನೆಗಳು ಎಷ್ಟು ಅದಾವೆ? ಇಲ್ಲಿ ನಮ್ಮ ಮರಾಠ ಸಮಾಜದ್ದು ಪೂರ್ಣ ಮನಿ ಅಂತಂದ್ರೆ ಇಲ್ಲಿ ಇರೋದಲ್ಲ 60 ರಿಂದ 70 ಮನಿ ಅದಾವ ಇಲ್ಲಿ ಮರಾಠರು. ಆನಂತರ ಇಲ್ಲಿ ಆಜುಬಾಜುದವ್ರು ನಮ್ಮ ಸುತ್ತಮುತ್ತಲಿನ ವಸತಿ ಪ್ರದೇಶದವರು ಎಲ್ಲರೂ ಎಲ್ಲರೂ ಬಹುಶಃ ಅಂಬಿಗೇರಿ ವಸತಿ ಆಗಿರ್ಬಹುದು, ಆನಂತರ ಏನಾದ್ರು ವಾಲ್ಮೀಕಿ ನಗರ ಆಗಿರ್ಬಹುದು, ಮೊಹಿತೆ ವಸತಿ ಆಗಿರ್ಬಹುದು, ಭಂಡಾರಿ ವಸತಿ ಮತ್ತು ಚವ್ಹಾಣ ವಸತಿ, ಅದೇ ಸುತ್ತಮುತ್ತ ಅರಕೇರಿದ ಅನೇಕ ಭಕ್ತರು ಅವರೆಲ್ಲರೂ ಸೇರಿ ಏನದಲ್ಲ ಇವತ್ತೇನದಲ್ಲ ಈ ಒಂದು ಗುಡಿ ಕಟ್ಟಬೇಕಾದ್ರೆ ಅನೇಕ ದೊಡ್ಡ ರೀತಿಯ ಪ್ರಮಾಣದ ದೇಣಿಗೆಯನ್ನು ನೀಡಿದ್ದಾರೆ. ಅದು ಭೂತನಾಥ್ ತಾಂಡ ಆಗಿರ್ಬಹುದು. ಮೂರ್ತಿಯನ್ನು ಯಾರು ಇದು ಮಾಡಿದ್ರು? ಮೂರ್ತಿಯನ್ನು ಎಲ್ಲಾರು ಹಾಕಿದ್ರು? ಮೂರ್ತಿ ಇಲ್ಲ ರೀ, ಮೂರ್ತಿ ದಾನಿಗಳು ಅನ್ನೋಕ್ಕಿಂತಲೂ ಎಲ್ಲಾ ಸಂತರು ಅಥವಾ ನಮ್ಮ ಎಲ್ಲಾ ಸದ್ಭಕ್ತರು ಕೂಡಿ ನಾವೇನದ ಅದನ್ನ ಮೂರ್ತಿಯನ್ನು ಮಾಡಿದ್ವಿ. ಇದು ಮೂರ್ತಿ ಏನದ ಬಿಜಾಪುರದಿಂದನೇ ನಾವೇನದಲ್ಲ ಅದನ್ನ ಮಾಡಿ. ಈ ರೀತಿ ಭಕ್ತಾದಿಗಳು ಏನು ಇದು ಮಾಡ್ತಾ ಇದ್ದಾರೆ. ಇಂತ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಬೇಕು. ಎಲ್ಲಾ ಸಮಾಜದ ಒಗ್ಗಟ್ಟಿನಿಂದ ಇರ್ಬೇಕಾದ್ರೆ ಇಂತ ಗುಡಿಗಳನ್ನ ಮಾಡಿ ದೇವರ ಮೇಲೆ ಭಕ್ತಿ ಇರ್ಬೇಕಂತ ಹೇಳಿ ಬಂಜಾರ ಮೀಡಿಯಾದಿಂದ ನಿಮ್ಮ ಎಲ್ಲಾ ಮನೋಕಾಮನೆ ಎಲ್ಲ ಪೂರೈಸಲಿ ಅಂತ ಹೇಳಿ ಗಮನದಲ್ಲಿ ಕೇಳ್ಕೊತೀವಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡಿಬೇಕಾಗಿತ್ತು ಅಂತಂದ್ರೆ ಬಹುಶಃ ನಮ್ಮ ಅನೇಕ ಭಕ್ತಾದಿಗಳು ಬಹಳಷ್ಟು ಏನದಲ್ಲ ಇದಕ್ಕೇನದ ದೇಣಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಸೋಪಾನ್ ರಾಮು ಜಾಧವ್ ಅನ್ನುವಂತ ಭಕ್ತರು ಏನದ 3 ದಿವಸದ ಒಂದು ಅನ್ನ ಪ್ರಸಾದವನ್ನು ಅವ್ರು ಏನದಲ್ಲ ಇಲ್ಲಿ ಇವತ್ತೇನದಲ್ಲ ಒದಗಿಸಿಕೊಟ್ಟಿದ್ದಾರೆ. ಅದೇ ರಾಜು ಅಣ್ಣ ಚವ್ಹಾಣ್ ಇರಬಹುದು, ಅದರ ಕಳಸ ಸೇವೆ ಏನದಲ್ಲ ಸುರೇಶ್ ಬಾಳು ಜಾಧವ್ ಅನ್ನೋರು ಈ ಭಕ್ತಾದಿಗಳು ನೀಡಿದ್ದಾರೆ. ಅದೇ ರೀತಿ ಆನಂದ್ ರಾಠೋಡ್ ಅನ್ನುವರು ಏನದಲ್ಲ ಪರ್ಸಿ ಕೆಲಸವನ್ನು, ಹೀಗೆ ಅನೇಕ ಭಕ್ತಾದಿಗಳು ಇದಕ್ಕೇನದಲ್ಲ ದೇಣಿಗೆಯನ್ನು ನೀಡಿದಾರ. ಅವರಿಗೂ ಏನದಲ್ಲ ಈ ಮುಖಾಂತರ ಈ ಮೀಡಿಯಾದ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಮಿಟಿಯ ಅಥವಾ ನಮ್ಮ ಸಮಾಜದ ಬಹಳಷ್ಟು ಜನರು ತಮ್ಮ ಕೈಲಾದಷ್ಟು 10,000 ಆಗಿರ್ಬೋದು, 25,000 ಆಗಿರ್ಬೋದು, 55,000 ಆಗಿರ್ಬೋದು, ಈ ರೀತಿ ಏನದ ಅವರು ಸಹ ಏನದ ದೇಣಿಗೆ ನೀಡಿದ್ದಾರೆ. ಅದಕ್ಕಾಗಿ ಈ ಮೀಡಿಯಾದ ಮುಖಾಂತರ ಆ ಎಲ್ಲಾ ಸದ್ಭಕ್ತಾದಿಗಳಿಗೆ ನಮ್ಮ ವಿಠ್ಠಲ್ ರುಕ್ಮಿಣಿ ಮೂರ್ತಿಯ ಒಂದು ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಿದ್ದೀನಿ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಮಾರುತಿ ಪಾಂಡುರಂಗ್ ತರಸೆ, ಶಾಕಿನ್ ದ್ಯಾಬೇರಿ, ವಾಗ್ದೇವಿ ಪೂಜಾರಿ. ಇಲ್ಲಿ ಈಗೇನು ವಿಠ್ಠಲ್ ರುಕ್ಮಿಣಿ ಮೂರ್ತಿ ಏನ್ ಬಂದಿರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಒಂದು ಬಹಳ ಒಳ್ಳೆಯ ಸಂಗತಿ. ನಮ್ಮೆಲ್ಲ ಸಮಾಜದ ಬಾಂಧವರಿಗೆ ಈ ಒಂದು ಕಲಿಯುಗದಲ್ಲಿ ಅಧ್ಯಾತ್ಮದ ಕಡೆ ವಾಲುವಂತ ಪಂಢರಪುರದ ಸಾಕ್ಷಾತ್ ಪಾಂಡುರಂಗ ಈ ಒಂದು ಭಂಡಾರಿ ವಸತಿ ಶಿವಾಜಿನಗರದಲ್ಲಿ ನೆಲೆಸಿ ಬಂದಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಈ ಸತತವಾಗಿ 53 ವರ್ಷ ಈ ಒಂದು ಖಾಲಿ ಜಾಗದಲ್ಲಿ ಅಲ್ಲಲ್ಲಿ ಭಜನೆ ಕೀರ್ತನೆ ಅನೇಕ ಸಂತರ ಒಳಗೂಡಿ ಅನೇಕ ಮಹಂತರು ಶರಣರು ಬಂದು ಈ ಜಾಗದಲ್ಲಿ ಪವಿತ್ರ ಮಾಡಿದ್ದಾರೆ. ಆದ್ರೆ ಇನ್ನು ಮುಂದೆ ಇಂತಹ ಒಂದು ಭವ್ಯ ಕಟ್ಟಡದಲ್ಲಿ ಇಂತಹ ಮಹಾನುಭಾವ ಸಂತರು ಕೂಡ ನಮ್ಮ ಮಹಾರಾಜರು ಕೂಡ ಇವತ್ತು ಬಂದಿದ್ದಾರೆ. ಈ ಮಹಾರಾಜರಾಗ್ಲಿ ಮತ್ತೆ ಅನೇಕ ಸಂತರ ಒಂದು ಅಭಿಪ್ರಾಯ, ಒಂದು ಅನಿಸಿಕೆ ಇತ್ತು, ಇಲ್ಲೊಂದು ಏನಾದರೂ ಕಟ್ಟಡ ಮಂದಿರ ಆಗಬೇಕು, ಈ ಮಂದಿರದಲ್ಲಿ ಎಲ್ಲರ ಒಂದು ಭಕ್ತಿಮಯ ವಾತಾವರಣದಲ್ಲಿ ನೆಲೆಸಬೇಕು, ಅವರ ಜೀವನ ಉದ್ಧಾರ ಆಗ್ಬೇಕು, ಅವರ ಮಕ್ಕಳ ಒಳ್ಳೆಯ ಸಂಸ್ಕಾರ ಆಗಬೇಕು ಅಂತ ಒಂದು ಅಭಿಪ್ರಾಯ ಇವತ್ತು ಅನಿಸ್ತಾ ಇದೆ. ಈ ಒಂದು ವಿಠ್ಠಲ್ ರುಕ್ಮಿಣಿ ಮಂದಿರದ ಈ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿ, ಕಳಸಾರೋಹಣದ ಕಾರ್ಯಕ್ರಮ ಆಗಲಿ, ಇದರಿಂದ ನೆರವೇರಿದೆ. ಇವತ್ತೊಂದು ದಿವಸ ಬಹಳ ಸಮಾಧಾನ ಆಗ್ತಾ ಇದೆ, ತೃಪ್ತಿ ಆಗ್ತಾ ಇದೆ. ಪವಿತ್ರ ಜಾಗದಲ್ಲಿ ನಮ್ಮೆಲ್ಲ ಅಕ್ಕ ತಂಗಿಯರು ಎಲ್ಲ ಸಂತ ಮಂಡಳಿ, ವಿಶೇಷವಾಗಿ ಪಂಢರಪುರದ ವಾರ್ಕರಿ ಮಂಡಳಿ ಎಲ್ಲ ಸೇರಿಕೊಂಡು ಈ ಒಂದು ಭವ್ಯ ಕಟ್ಟಡ ಕಟ್ಟಿಕೊಂಡು ಮುಂದಿನ ಬದುಕು ತಮ್ಮ ಭಕ್ತಿಮಯ ಆಗಲಿ, ತಮ್ಮ ಜೀವನ ಒಳ್ಳೇದಾಗ್ಲಿ ಅಂತ ಅಭಿಪ್ರಾಯ ಇಟ್ಟು ಈ ಪಾಂಡುರಂಗನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ.